ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ನೋಡಿ, ಇನ್ನೂ 5 ಗಂಟೆ. ನಮ್ಮೂರಲ್ಲಿ ಮಠ ಕ್ಲೋಸ್ ಇದೆ. ಇಲ್ಲೇ ಬಾಗಿಲಿಗೆ ಕೈ ಮುಕ್ಕೊಂಡು ನಾವೀಗ ಮಂತ್ರಾಲಯಕ್ಕೆ ಹೊರಡ್ತಿದ್ದೀವಿ. ಬನ್ನಿ ಹೋಗೋಣ. ಇನ್ನು ತುಮಕೂರಿಂದ ಮಂತ್ರಾಲಯಕ್ಕೆ ಸಾಕಷ್ಟು ಬಸ್ಗಳು ಕೂಡ ವ್ಯವಸ್ಥೆ ಇದೆ. ಮತ್ತು ಟ್ರೈನಲ್ಲಿ ಹೋಗೋದಾದರೆ ಟ್ರೈನ್ ಕೂಡ ಅವೈಲಬಲ್ ಇದೆ. ವಾರದಲ್ಲಿ 2 ದಿನ ತುಮಕೂರಿಂದ ಮಂತ್ರಾಲಯಕ್ಕೆ ಟ್ರೈನ್ ಹೋಗುತ್ತೆ. ಅದು ಬಂದು ವಾರಣಾಸಿ ಟ್ರೈನು ಮಂತ್ರಾಲಯಂ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ಮಂಗಳವಾರ ಮತ್ತು ಗುರುವಾರ 11:30ಗೆ ಈ ಟ್ರೈನ್ ಅವೈಲಬಲ್ ಇದೆ. ನೀವು ತುಮಕೂರಿಂದ ಈ ಟ್ರೈನ್ಗೆ ಮಂತ್ರಾಲಯಕ್ಕೆ ಹೋಗ್ಬೋದು. ಇದು ನೇರವಾಗಿ ಮಂತ್ರಾಲಯಂ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಲ್ಲುತ್ತೆ. ಮತ್ತು ಅಲ್ಲಿಂದ ನಿಮಗೆ ಶೇರ್ ಆಟೋಸ್ ಅವೈಲಬಲ್ ಇರುತ್ತೆ. ಶೇರ್ ಆಟೋದಲ್ಲಿ ಒಬ್ಬರಿಗೆ ಅವರು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅವ್ರು ಕೂಡ ಮಂತ್ರಾಲಯದ ಮಠದ ಹತ್ರ ಬಿಡ್ತಾರೆ. ಇನ್ನು ಟ್ರೈನ್ ಟೈಮಿಂಗ್ಸ್ ಹೇಳೋದು ಮರೆತೆ, ಅದು 11:30ಗೆ ಬೆಳಗ್ಗೆ ಇರೋದು, ಮಾರ್ನಿಂಗು. ಇನ್ನು ನಿಮ್ಮ ಡಿಸ್ಟಿಕ್ಕಿಂದ ಎಲ್ಲ ಕಡೆಯಿಂದನೂ ಸಹ ಮಂತ್ರಾಲಯಕ್ಕೆ ಬಹಳಷ್ಟು ಬಸ್ ಮತ್ತು ಟ್ರೈನ್ ವ್ಯವಸ್ಥೆ ಇರುತ್ತೆ. ನೀವು ಚೆಕ್ ಮಾಡಿಕೊಂಡು ಬರ್ಬೋದು. ಮಂತ್ರಾಲಯಕ್ಕೆ ಬರಬೇಕು ಅನ್ನೋದು ಎಷ್ಟೋ ಜನ ರಾಯರ ಭಕ್ತರ ಕನಸಾಗಿರುತ್ತೆ. ಒಂದು ಸರಿ ಜೀವನದಲ್ಲಿ ನೀವು ಕೂಡ ಮಂತ್ರಾಲಯಕ್ಕೆ ಹೋಗಿ ರಾಯರನ್ನ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ನೆಮ್ಮದಿ ಆಗುತ್ತೆ, ಖುಷಿ ಆಗುತ್ತೆ. ಬನ್ನಿ, ಈಗ ನಾವು ಕೂಡ ಹೋಗಿ ಬರೋಣ. ಹಿರಿಯೂರು ಬಿಟ್ಟು ಚಳ್ಳಕೆರೆ ಹೋದರೆ ಅಲ್ಲಿಂದ ಡೈರೆಕ್ಟ್ ಬಳ್ಳಾರಿ ಹೋಗಬೇಕು. ಸೊ ಕಾಫಿಗೆ ಅಂತ ನಿಲ್ಲಿಸಿದ್ವಿ. ಆಲ್ರೆಡಿ 2 ಅವರ್ ಜರ್ನಿ ಆಯ್ತಲ್ಲ, ಬ್ರೇಕ್ ಇರಲಿ ಅಂತ ನಿಲ್ಲಿಸಿದ್ವಿ. ಅಲ್ಲಿ ಚೇತನು ಮೋಕ್ಷು ಕಾಫಿ ತಾಂಬರಕ್ಕೆ ಹೋಗಿದ್ದಾರೆ ನೋಡಿ. ಈಗ ಹಿರಿಯೂರು ಬಿಟ್ಟು ಮುಂದೆ ಜರ್ನಿ ಶುರು ಮಾಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಬನ್ನಿ ಫ್ರೆಂಡ್ಸ್, ಈಗ ನೋಡಿದ್ರೆ ಇಲ್ಲಿ ಬಳ್ಳಾರಿಗಿನ್ನ 50 ಕಿಲೋಮೀಟರ್ಸ್ ಇದೆ. ಯಾವ ಊರು ಇದು? ಪ್ರೆಸೆಂಟ್ ಯಾವ ಊರಲ್ಲಿ ಇದೀವಿ ಅಂತ ಗೊತ್ತಿಲ್ಲ. ಬೇಗ ಬೇಗ ಬನ್ನಿ, ಮೋಕ್ಷ ಕರೀತಾವನೆ, ನೋಡೋಣ. ಫುಲ್ ಬೆಟ್ಟ ಇದೆ, ಎಲ್ಲ ಬೆಟ್ಟದಿಂದ ಕವರ್ ಆಗಿದೆ. ನೋಡಿ ಫ್ರೆಂಡ್ಸ್, ಏನ್ ಚೆನ್ನಾಗಿದೆ ಅಂತ ಅಂದ್ರೆ ವ್ಯೂ ಅಂತೂ ಏನ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಕೋಲ್ಡ್ ಇರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿದೆ. ಈಗ ಒಂಚೂರು ಲೈಟಾಗಿ ಬಿಸಿಲು ಬಂದಿದೆ ಅಷ್ಟೇ. ಒಂದು 9 o'clock ಆಗಿರಬೇಕು. ಸಖತ್ತಾಗಿದೆ. ನೀವೇನಿದ್ರು ಮಂತ್ರಾಲಯ ಜರ್ನಿ ಮಾಡ್ಬೇಕಂದ್ರೆ ಈ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಬಂದ್ರೆ ತುಂಬ ತುಂಬ ಚೆನ್ನಾಗಿ. ಲಾಸ್ಟ್ ಟೈಮ್ ಬಂದಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈ ಸರಿ ಚೆನ್ನಾಗಿದೆ ನೋಡಿ.
25 ಕಿಲೋಮೀಟರ್ಸ್ ಹಿಂದೆನೇ ಒಂದು ಟೋಲ್ ಸಿಗುತ್ತೆ. ಆ ಟೋಲ್ ಬಂದು ಯಾವ್ದಿತ್ತು? ಜಾಜಾರಹಳ್ಳಿ, ಅದು ಟೋಲ್ ಅಂತ. ಅಲ್ಲೂ ಕೂಡ ಒಂದು ಟೋಲ್ ಇದೆ. ನೆಕ್ಸ್ಟ್ ಅದ್ರ ಮುಂದೆ 25 ಕಿಲೋಮೀಟರ್ ಹೋದ್ರೆ ನಮ್ಗೆ ಬಳ್ಳಾರಿ ಸಿಗುತ್ತೆ. ಬನ್ನಿ ಬಳ್ಳಾರಿ ಹೋಗೋಣ ಬನ್ನಿ ಫ್ರೆಂಡ್ಸ್. ಆಲ್ರೆಡಿ 3 ಟೋಲ್ ನಾವು ಬಂದು ಕಂಪ್ಲೀಟ್ ಮಾಡಿದಾಯ್ತು. ಮುಂದೆ ಎಷ್ಟು ಟೋಲ್ ಸಿಗುತ್ತೆ ಅದನ್ನು ಹೇಳ್ತೀನಿ. ಈಗ ಆದೋನಿಯಲ್ಲಿ ತಿಂಡಿ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಇಲ್ಲಿಂದ ಮಂತ್ರಾಲಯ 1 ಅವರ್ ಆಗುತ್ತೆ. 51-52 ಕಿಲೋಮೀಟರ್ಸ್ ಇರಬೇಕು. ಬನ್ನಿ ಹೋಗೋಣ. ಅಣ್ಣ ಮಂತ್ರಾಲಯ 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 ಸ್ಟ್ರೈಟ್ ನೋಡಿ ಫ್ರೆಂಡ್ಸ್, ಫೈನಲಿ ಅಲ್ಟಿಮೇಟ್ ಆಗಿ ಮಂತ್ರಾಲಯ ರೀಚ್ ಆಗಿದ್ದೀವಿ. ಈಗ ಟೈಮ್ ಬಂದು 12:30. ಕರೆಕ್ಟಾಗಿ ನಾವು 7-7.5 ಅವರ್ ಜರ್ನಿಲಿ ಬಂದಿದ್ದೀವಿ. ಇನ್ನು ಬೇಗ ಬರ್ತಿದ್ವಿ. ಕೊನೆಗೂ ರೀಚ್ ಆಗಿದ್ದೀವಿ. ಈಗ ರಾಘಪ್ಪ ನೋಡೋ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಎಲ್ಲ ನೋಡ್ಕೊಂಡ್ಬಂದು ದರ್ಶನ ಎಲ್ಲ ಆದಮೇಲೆ ಮಂತ್ರಾಲಯದಲ್ಲಿ ರಾಯರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಗಾಣಗಾಪುರದ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ನ ನೋಡಿಕೊಂಡು ಮತ್ತೆ ಬಿಚ್ಚಾಲೆಗೆ ಬಂದು ರಾಯರ ದರ್ಶನ ಮುಗಿಸ್ಕೊಂಡ್ವಿ. ಈ ಎಲ್ಲ ವೀಡಿಯೋಸ್ನ ನೋಡೋದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಜರ್ನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.